ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ರಂಜೂಸ್ ಹೋಮ್ಲಿ ಫುಡ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾನೊಂದು ಹೆಲ್ದಿ ಆಗಿರುವಂತ ಒಂದು ಸ್ವೀಟ್ ಮಾಡ್ತಾ ಇದ್ದೀನಿ. ತುಪ್ಪ ಎಣ್ಣೆ ಬಳಸದೆ ಈ ರೆಸಿಪಿ ಮಾಡ್ತಾ ಇರೋದು. ರುಚಿಕರವಾಗಿರುತ್ತೆ. ಬನ್ನಿ ನೋಡೋಣ ಏನು ಹೇಗೆ ಮಾಡೋದು ಅಂತೆಲ್ಲ. ಆಮೇಲೆ ನೀವು ಫಸ್ಟ್ ಟೈಮ್ ಈ ಚಾನಲ್ ನೋಡ್ತಿದ್ರೆ ಈ ವಿಡಿಯೋದ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಅದರ ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿ, ಅದರಲ್ಲಿ ಬರೋ ಆಲ್ ಆಪ್ಷನ್ಗೂ ಕ್ಲಿಕ್ ಮಾಡಿ. ಮೊದಲು ನಾನಿಲ್ಲಿ 1 ಕಪ್ ಪುಟಾಣಿ ತಗೊಂಡಿದ್ದೀನಿ ನೋಡಿ, ರೋಸ್ಟ್ ಮಾಡಿದಂತಹ ಚನ್ನ ದಾಲ್. ಅದನ್ನ ಹುಡಿ ಮಾಡಿ ತಂದಿದ್ದೀನಿ. ಈ ರೀತಿ ನುಣ್ಣಗೆ ಹುಡಿ ಮಾಡಬೇಕು. ಆಮೇಲೆ ಈ ರೀತಿ ಜರಡಿ ಉಪಯೋಗಿಸ್ಕೊಂಡು ಚೆನ್ನಾಗಿ ಜರಡಿ ಮಾಡಬೇಕು. ಈ ರೀತಿ ಅಂದ್ರೆ ಇದರಲ್ಲಿ ತರಿ ಏನು ಸಿಗ್ಬಾರ್ದು ನಮಗೆ ಈ ರೆಸಿಪಿ ಮಾಡುವಾಗ. ಎಲ್ಲ ಹುಡಿ ಕೂಡ ಇದರಲ್ಲಿ ಹಾಕ್ಬಿಟ್ಟು ಈ ರೀತಿ ಮಾಡ್ತೀನಿ ನಾನು ನೋಡಿ. ಈ ರೀತಿ ಮಾಡಿದ್ರೆ ಆಯ್ತು. ಎಲ್ಲ ಕೂಡ ರೆಡಿ ಆಗಿದೆ ನೋಡಿ. ಹುಡಿ ಈ ರೀತಿ ಇರಬೇಕು. ಇನ್ನೊಂದು ಬಣಲೆಗೆ ನಾನಿಲ್ಲಿ 1 ಕಪ್ ಸಕ್ಕರೆ ಹಾಕ್ತಾ ಇದ್ದೀನಿ. 1 ಕಪ್ ಸಕ್ಕರೆಗೆ ನಾನಿಲ್ಲಿ ನೀರು ಸ್ವಲ್ಪನೇ ಸೇರಿಸ್ತಾ ಇರೋದು. ಟೇಬಲ್ ಸ್ಪೂನ್ ಅಲ್ಲಿ 4 ಟೇಬಲ್ ಸ್ಪೂನ್ ಮಾತ್ರ ಸೇರಿಸ್ತಾ ಇರೋದು. ಸ್ಟವ್ ಆನ್ ಮಾಡಿಬಿಟ್ಟು ಇದರ ಸಕ್ಕರೆ ಪಾಕ ರೆಡಿ ಮಾಡ್ಬೇಕಂದ್ರೆ ಒಂದೆಳೆ ಪಾಕ ಬರಬೇಕು. ಲೋ ಫ್ಲೇಮ್ ಅಲ್ಲಿ ಇಟ್ಟು ರೆಡಿ ಮಾಡಬೇಕು ನೋಡಿ. ಲೋ ಫ್ಲೇಮ್ ಅಲ್ಲಿ ಇಟ್ಟು ಈ ಸಕ್ಕರೆ ಪಾಕ ರೆಡಿ ಮಾಡ್ಕೊಳ್ಳಿ ನೋಡಿ. ಇವಾಗ ಕುದೀತಾ ಇದೆ. ಇನ್ನು ಇದಕ್ಕೆ 1/4 ಟೀ ಸ್ಪೂನ್ ಅಷ್ಟು ಏಲಕ್ಕಿ ಹುಡಿ ಕೂಡ ಸೇರಿಸ್ಕೊಳ್ಳಿ. ಸಕ್ಕರೆ ಎಲ್ಲ ಚೆನ್ನಾಗಿ ಕರಗಿದೆ ಇವಾಗ ನೋಡಿ. ಈ ರೀತಿ ನಾವು ಕೈಯಲ್ಲಿ ಮುಟ್ಟುವಾಗ ಒಂದೆಳೆ ಪಾಕ ಅಂದ್ರೆ ಒಂದು ಲೈನ್, ಸಣ್ಣ ಲೈನ್ ಬಂದ ತರ ಇರಬೇಕು ನೋಡಿ. ಕರೆಕ್ಟ್ ಆಗಿದೆ, ಸಾಕು. ಇನ್ನು ಇದಕ್ಕೆ ನಾವು ಅವಾಗ ರೆಡಿ ಮಾಡಿಟ್ಟಂತಹ ಹುಡಿ ಇದೆಯಲ್ಲ ಅದನ್ನ ಹಾಕ್ಬಿಟ್ಟು ಕೈ ಆಡಿಸ್ತಾನೆ ಇರಬೇಕು. ಇವಾಗ ಲೋ ಫ್ಲೇಮ್ ಅಲ್ಲಿ ಇರ್ಲಿ, ಹೈ ಫ್ಲೇಮ್ ಮಾಡೋದಿಕ್ಕೆ ಹೋಗ್ಬೇಡಿ. ಅಂದ್ರೆ ಜಾಸ್ತಿ ಹೊತ್ತು ಬೇಯಿಸ್ಬೇಕಾದ ಅವಶ್ಯಕತೆ ಏನಿಲ್ಲ. ಇದಕ್ಕೆ ಒಂದ್ಸಲ ಎಲ್ಲ ಮಿಕ್ಸ್ ಆದ್ರೆ ನಮ್ಗೆ ಸ್ಟವ್ ಆಫ್ ಮಾಡಬಹುದು ನೋಡಿ. ಹಾಕ್ಬಿಟ್ಟು ಇನ್ನೊಂದು ಕೈಯಲ್ಲಿ ಮಿಕ್ಸ್ ಮಾಡ್ತಾ ಇರಬೇಕು. ತುಂಬಾ ಸುಲಭವಾಗಿ ಮಾಡುವಂತ ಒಂದು ಸ್ವೀಟ್ ರೆಸಿಪಿ ಇದು. ನಿಮ್ಗೆ ತಟ್ಟಂತ ಮಾಡ್ಬೇಕನ್ಸಿದ್ರೆ ಖಂಡಿತ ಇದನ್ನ ಟ್ರೈ ಮಾಡ್ಬೋದು. ತುಪ್ಪ ಬೇಡ, ಎಣ್ಣೆ ಬೇಡ. ಇಲ್ಲಾಂದ್ರೆ ನಾವು ಸ್ವೀಟ್ ಮಾಡುವಾಗ ತುಪ್ಪ ಇಲ್ಲ ಅಂದ್ರೆ ನಮ್ಗೆ ಕರೆಕ್ಟ್ ಯಾವುದೇ ಸ್ವೀಟ್ ಮಾಡೋದಿಕ್ ಆಗೋದಿಲ್ಲ. ಆದ್ರೆ ಇದಕ್ಕೆ ತುಪ್ಪನೂ ಬೇಡ, ಯಾವುದು ಬೇಡ ನೋಡಿ. ಸಿಂಪಲ್ ಆಗಿ ಮಾಡುವಂತ ಒಂದು ಸ್ವೀಟ್. ರುಚಿ ಅಂತೂ ಸಖತ್ತಾಗಿರುತ್ತೆ ನೋಡಿ. ಇವಾಗೆಲ್ಲ ಕೂಡ ಮಿಕ್ಸ್ ಆಗಿದೆ. ಸ್ವಲ್ಪ ಒಂದ್ಸಲ ಮಿಕ್ಸ್ ಮಾಡಿದ್ರೆ ನಮ್ಗೆ ಸ್ಟವ್ ಆಫ್ ಮಾಡ್ಬೋದು. ಜಾಸ್ತಿ ಹೊತ್ತು ಪಾಕ ಬರಬೇಕು ಆ ರೀತಿ ಏನಿಲ್ಲ ಇದಕ್ಕೆ ನೋಡಿ. ಸಾಕು, ಇವಾಗ ಫುಲ್ ಆಗಿ ಮಿಕ್ಸ್ ಆಗಿ ಬಂದಿದೆ. ಸಾಕು ನೋಡಿ, ಕರೆಕ್ಟ್ ಆಗಿ ಸಿಕ್ಕಿದೆ. ನಾನು ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ಆಫ್ ಮಾಡಿಬಿಟ್ಟು ಇದನ್ನೊಂದು ಬೌಲಿಗೆ ಹಾಕ್ತೀನಿ. ಸ್ವಲ್ಪ ತುಪ್ಪ ಸವರಿಕೊಂಡಿದ್ದೀನಿ, ಸ್ಪ್ರೆಡ್ ಮಾಡಿದ್ದೀನಿ, ತಳ ಅಂಟಬಾರ್ದು ಅಂತ. ಇದನ್ನ ಹಾಕ್ಬಿಟ್ಟು ಫುಲ್ ಆಗಿ ಇದನ್ನ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ಕೊಳ್ಳಿ. ಅಂದ್ರೆ ಜಾಸ್ತಿ ಹೊತ್ತು ರೆಸ್ಟ್ ಮಾಡಬಾರ್ದು. ಇವಾಗ್ಲೇ ಇದ್ರ ಮೇಲ್ಗಡೆ ಸ್ವಲ್ಪ ಗೋಡಂಬಿ ಕಟ್ ಮಾಡ್ಬಿಟ್ಟು ಹಾಕ್ತಾ ಇದ್ದೀನಿ, ಸಣ್ಣ ಸಣ್ಣ ಹುಡಿ ಮಾಡ್ಬಿಟ್ಟು. ಆಮೇಲೆ ಇದು ಸ್ವಲ್ಪ ಆರುವಾಗ್ಲೇ ಇದಕ್ಕೆ ಲೈನ್ ಹಾಕೋಬೇಕು. ಜಾಸ್ತಿ ಹೊತ್ತು ವೇಟ್ ಮಾಡಿದ್ರೆ ಅದಕ್ಕೆ ಸ್ವಲ್ಪ ಗಟ್ಟಿ ಆದ್ರೆ ಆಮೇಲೆ ಲೈನ್ ಹಾಕೋದಿಕ್ ಆಗಲ್ಲ ನೋಡಿ. ಇಲ್ಲಿ ಸ್ವಲ್ಪ ಆರಿದ ಕೂಡಲೇ ನಾನು ಲೈನ್ ಎಲ್ಲ ಹಾಕಿಟ್ಕೊಂಡಿದ್ದೆ ನೋಡಿ. ಕರೆಕ್ಟ್ ಆಗಿ ಸಿಕ್ಕಿದೆ. ನಮ್ಮ ಬರ್ಫಿ ಇಲ್ಲಿ ರೆಡಿ ಆಗಿದೆ. ರೋಸ್ಟೆಡ್ ಚನಾ ದಾಲ್ ಅಲ್ಲಿ ಮಾಡಿರೋ ಅಂದ್ರೆ ಪುಟಾಣಿಯಲ್ಲಿ ಮಾಡಿರುವಂತಹ ಬರ್ಫಿ ಇಲ್ಲಿ ರೆಡಿ ಆಗಿದೆ ನೋಡಿ. ಈ ರೀತಿ ಇರುತ್ತೆ. ತುಂಬಾನೇ ರುಚಿಕರವಾಗಿರುತ್ತೆ. ಬಾಯಲ್ಲಿಟ್ರೆ ಕರಗಿ ಹೋಗುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಖಂಡಿತ ಲೈಕ್ ಮಾಡಿ, ಎಲ್ಲರ ಜೊತೆ ಶೇರ್ ಮಾಡೋದಕ್ಕೂ ಮರಿಬೇಡಿ. ಓಕೆ, ಥ್ಯಾಂಕ್ ಯು.